ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ ಮಕ್ಕಳೇ ನಿನ್ನ ಪ್ರಾಣಕ್ಕೆ ಮುಳುವಾಗ್ಬಿಟ್ರಲ್ಲ ಪರಿ. ನಾನು ಇಂಥ ದಿನ ನೋಡ್ತೀನಿ ಅಂತ ಕನಸಲ್ಲೂ ಎಣಿಸಿರಲಿಲ್ಲ. ಜೀವಂತವಾಗಿರುವಾಗಲೇ ನರಕ ತೋರಿಸ್ಬಿಟ್ರು. ನಿನಗಿಂತ ಮೊದಲು ನಾನೇ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ದಿನ ನೋಡೋದಕ್ಕೋಸ್ಕರನೇ ನಾವು ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಸಾಕೋದು ಬಾಪರಿ. ನೋಡಿ, ನಿಮ್ಮ ಹೆಂಡತಿಗೆ ಇದಕ್ಕೂ ಮುಂಚೆ ಯಾವಾಗಲಾದರೂ ಹಾರ್ಟ್ ಅಟ್ಯಾಕ್ ಆಗಿದೆಯಾ? ಆಗ ಯಾವ ಮಾತ್ರೆಗಳನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನಾದರೂ ಪ್ರಿಸ್ಕ್ರಿಪ್ಷನ್ ಇದೆಯಾ? ನನ್ನ ಹೆಂಡತಿಗೆ ಇದಕ್ಕಿಂತ ಮುಂಚೆ ಏನೂ ಆಗಿರಲಿಲ್ಲ ಡಾಕ್ಟ್ರೇ. ಆದರೆ BP ಶುಗರ್ ಇದೆ. ನಮ್ಮ ರಿಪೋರ್ಟ್ ಪ್ರಕಾರ ಇವ್ರಿಗೆ ಒಂದು ಸಲ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಿಮ್ಮಿಂದೆಲ್ಲ ಅದನ್ನು ಮುಚ್ಚಿಟ್ಟಿರ್ಬೋದು. ಮುಚ್ಚಿಟ್ಟಿದ್ದಾಳ? ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ ಡಾಕ್ಟ್ರೇ. ಅದನ್ನು ಆಮೇಲೆ ಡಿಸೈಡ್ ಮಾಡೋಣ. ನಾವು ಇವ್ರನ್ನ ನೋಡ್ಕೋತೀವಿ. ಇವ್ರ ಕಂಡೀಷನ್ ಎಲ್ಲ ಬೆಟರ್ ಆದಮೇಲೆ ನಿಮಗೆ ತಿಳಿಸ್ತೀವಿ. ನೀವೀಗ ಹೊರ್ಗೋಗಿ. ಅಪ್ಪ, ಅಪ್ಪ ನೆನಪಿದ್ದೀನ ನಾನು ನಿಮಗಪ್ಪ ಅಂತ? ನಾನು ಪರಿ ನಿಮ್ಮ ಪಾಲಿಗೆ ಸತ್ತೋಗಿದ್ದೀವಿ ಅಂತ ಅಂದ್ಕೊಂಡಿದ್ದೆ. ಹಾಗೆಲ್ಲ ಮಾತಾಡಬೇಡಿ ಅಪ್ಪ. ಬಾಯಿ ಮುಚ್ಚು. ಮತ್ತೆ ಹೊಸ ನಾಟಕ ಶುರು ಮಾಡಬೇಡ. ನಿನ್ನ ಈ ಮೊಸಳೆ ಕಣ್ಣೀರಿಗೆ ಇವತ್ತಿಂದ ಬೆಲೆ ಇಲ್ಲ. ನೀವು 4 ಜನ ನಮ್ಮ ಜೀವನದಲ್ಲಿ ಬಂದಾಗ್ಲಿಂದ ಹೆಚ್ಚು ಕಮ್ಮಿ ನಾನು ಪರಿನ ಮರ್ತೇ ಬಿಟ್ಟಿದ್ದೆ. ಯಾಕೆ ಗೊತ್ತಾ? ಅವಳು ಯಾವಾಗಲೂ ನಿಮ್ಮನ್ನು ಸಾಕೋದ್ರಲ್ಲೇ ಕಾಲ ಕಳೆದ್ಬಿಟ್ಲು. ಹೆಣ್ಮಕ್ಳು ತನ್ನ ಮಕ್ಕಳು ಅಂತ ಅತಿಯಾಗಿ ಪ್ರೀತಿಸಿದಾಳೆ. ಅತಿಯಾಗಿ ನಿಮ್ಮ ಬಗ್ಗೆ ಕಾಳಜಿ ಮಾಡಿದಾಳೆ. ಅಪ್ಪ, ತನಗೆ 4 ಜನ ಹೆಣ್ಮಕ್ಳು ಭಾರ ಅಂತ ಯಾವತ್ತೂ ಹೇಳಲಿಲ್ಲ ಅವಳು. ಹೇಳೋದಾಗಿರಲಿ, ಆ ಆಲೋಚನೆ ಯಾವತ್ತೂ ಅವಳು ತಲೆಗೆ ಬರಲಿಲ್ಲ. ಅಂತ ದೇವತೆಗೆ ನೀವು ದ್ರೋಹ ಮಾಡಿದ್ದೀರಿ. ಇಲ್ಲಪ್ಪ, ನಮ್ಮ ಉದ್ದೇಶ ಗೌತಮ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ನಾನು ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಮೊದಲೇ ಹೇಳಿದ್ದಿದ್ರೆ ನಿಮ್ಮಮ್ಮನಿಗೆ ಈ ಸ್ಥಿತಿ ಬರ್ತಾನೆ ಇರಲಿಲ್ಲ. ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡಿದವಳು ಪ್ರಾಣನೇ ತೆಗೆಯೋದಕ್ಕೆ ಹೊರಟ್ಬಿಟ್ರಲ್ಲೇ. ಪ್ಲೀಸ್ ಅಪ್ಪ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬೇಡಿ ಅಪ್ಪ. ಕ್ಷಮೆ, ಆ ಪದದ ಅರ್ಥನಾದ್ರೂ ಗೊತ್ತಾ ನಿಮ್ಗೆ? ನಿಮ್ಮಂತ ಅಯೋಗ್ಯರಿಗೆ ಕ್ಷಮೆ ಬೇರೆ. ಅಪ್ಪ, ನಿಮ್ ಕಾಲಿಗೆ ಬೀಳ್ತೀನಪ್ಪ. ನಿಜವಾಗ್ಲೂ ನಿನ್ನನ್ನ ನಾನು ಅಮಾಯಕಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಗ್ತಾ ಇದೆ ಅದು ನಟನೆ ಅಂತ. ಇಲ್ಲಪ್ಪ, ಅಕ್ಕ ಈಗ್ಲೂ ಅಮಾಯಕಿ. ಎಲ್ಲದನ್ನು ಈ ಹಂತಕ್ಕೆ ತಂದಿದ್ದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನನ್ನ ನಾನು ಗಂಡು ಮಗ ಅಂತ ಅನ್ಕೊಂಡಿದ್ದೆ. ಮನೆ ಜವಾಬ್ದಾರಿ ನೋಡ್ಕೊತೀಯ, ನನಗೇನು ಚಿಂತೆ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ದೊಡ್ಡ ವಿಷಯನ ನೀನು ಮುಚ್ಚಿಡ್ತೀಯ ಅಂತ ನಾನು ಎಣಿಸಿರ್ಲಿಲ್ಲ. ಹೀಗೆ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗ್ಲಿಲ್ವಾ ಅಮ್ಮು? ಅಪ್ಪ, 1 ನಿಮಿಷ ನಮ್ಮ ಮಾತು ಕೇಳಪ್ಪ. ನಾವು ತಪ್ಪು ಮಾಡಿದ್ದೀವಿ ನಿಜ. ಅದ್ರ ಹಿಂದೆ ಇನ್ನು ಒಂದೇ ಒಂದು ಮಾತಾಡಿದ್ರು ಸಾಯಿಸ್ಬಿಡ್ತೀನಿ. ನೀವು ಮಾಡಿರೋದು ತಪ್ಪಲ್ಲ. ನೀವು ಮಾಡಿರೋ ನೀಚ ಕೆಲಸನ ಹೇಳೋದಕ್ಕೆ ಶಬ್ದನೇ ಇಲ್ಲ. ಅಪ್ಪ, ಪ್ಲೀಸ್ ಅಪ್ಪ, ನಿಮ್ಮ ಕೋಪ ತೀರೋವರೆಗೂ ಹೊಡೀರಿ. ಆದ್ರೆ ದಯವಿಟ್ಟು ಈ ಥರ ಎಲ್ಲ ಹೇಳ್ಬೇಡಿ ಅಪ್ಪ. ಹೊಡೆಯೋಕೆ ಅಂತ ನಿಮ್ಮ ಮೈ ಮುಟ್ಟಿ ನಾನು ಮೈಲಿಗೆ ಆಗೋದಕ್ಕೆ ಇಷ್ಟ ಇಲ್ಲ. ನಿಮ್ಮ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಾ ಇದೆ. ಪಾಪಿಗಳು ನೀವು. ಹೊರಟೋಗಿ ಇಲ್ಲಿಂದ. ನಿಮ್ಮ ಹತ್ರ ಮಾತಾಡೋದಕ್ಕೆ ಇನ್ನೇನು ಉಳಿದಿಲ್ಲ. ನನ್ನನ್ನ ಇನ್ನು ಕೆಟ್ಟವನನ್ನಾಗಿ ಮಾಡೋದಕ್ಕಿಂತ ಮೊದಲು ಹೊರಟೋಗಿ. ಅಪ್ಪ, ಒಂದೇ ಒಂದ್ಸಲ ಅಮ್ಮನ ಮುಖ ನೋಡ್ಕೊಂಡು ಹೋಗ್ತೀವಪ್ಪ.
ಅಮ್ಮ ಈಗ ಹೇಗಿದ್ದಾಳೆ ಅಂತ ನೋಡೋಕ್ಕಾದ್ರೂ ಅವಕಾಶ ಮಾಡಿಕೊಡಪ್ಪ. ನನ್ನ ಹೆಣ ದಾಟಿ ನಿಮ್ಮ ಅಮ್ಮನ ನೋಡೋ ಹಾಗಿದ್ರೆ ನೀವು ಒಳಗೆ ಹೋಗಬಹುದು. ಏನೇ ಕಷ್ಟ ಬಂದರೂ ಎಲ್ಲ ಎದುರಿಸಿ ಮಾನ ಮರ್ಯಾದೆ ಸಂಸ್ಕಾರ ಅಂತ ನಿಮ್ಮನ್ನು ವಹಿಸ್ಕೊಂಡು ಬಂದ್ಲು. ಅಂಥ ಪುಣ್ಯಾತ್ಕಿತ್ತಿನ ಅಮ್ಮ ಅಂತ ಕರೆಯೋ ನೈತಿಕತೆನ ನೀವು ಕಳ್ಕೊಂಡಿದ್ದೀರಾ. ಇವತ್ತಿಂದ ನೀವು ನನ್ನ ಮಕ್ಕಳಲ್ಲ, ತೊಲಗಿ. ಚಿಕ್ಕಮ್ಮಂಗೆ ಇಷ್ಟೆಲ್ಲ ಆದಮೇಲೆ ಆರ್ತಿ ವಿಕಿ ಮದುವೆಗೆ ಚಿಕ್ಕಪ್ಪ ಒಪ್ಪಲ್ಲ. ನಾನು ಅಂದ್ಕೊಂಡಿದ್ದಾಗಿಲ್ಲ ಅಂದರೂ ನನಗೆ ಬೇಕಾಗಿದ್ದೇ ಆಯಿತು. ಪೇಷಂಟಿಗೆ ಪ್ರಜ್ಞೆ ಬಂದಿದೆ, ಹೋಗಿ ನೋಡಿ. ನಿಂತ್ಕೊಳ್ಳಿ. ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ದೇವತೆ ಎದುರು ದೆವ್ವಗಳನ್ನು ನಿಲ್ಲಿಸೋದಕ್ಕೆ ನನಗಿಷ್ಟ ಇಲ್ಲ. ಅವಳಿಗೂ ನಿಮ್ಮ ಅನಿಷ್ಟ ಮುಖಗಳನ್ನು ನೋಡೋದಕ್ಕೆ ಇಷ್ಟ ಇರೋಲ್ಲ. ಪುಣ್ಯಕ್ಕೆ ಅವಳಿಗೆ ಪ್ರಜ್ಞೆ ಬಂದಿದೆ. ಮತ್ತೆ ನೀವುಗಳು ಅವಳ ಎದುರುಗಡೆ ಹೋಗಿ ಅವಳಿಗೆ ಇನ್ನೇನು ಆಗೋದಕ್ಕೆ ನಾನು ಬಿಡೋದಿಲ್ಲ. ಹಾಗೆ ಹೇಳ್ಬೇಡಿ ಅಪ್ಪ, ನಮ್ಮ ತಪ್ಪಿಗೆ ಏನು ಬೇಕಾದ್ರೂ ಶಿಕ್ಷೆ ಕೊಡಿ. ಆದರೆ ನೀವು ನಮ್ಮ ಮಕ್ಕಳೇ ಅಲ್ಲ ಅಂದಮೇಲೆ ನಿಮ್ಮ ಪಾಲಿಗೆ ನಾವು ಸತ್ತು ಹೋಗಿದ್ದೀವಿ. ಇನ್ನು ನನ್ನ ಪಾಲಿಗೆ ಎಲ್ಲ ಪರಿನೇ. ಇಷ್ಟೆಲ್ಲ ಕಷ್ಟ ಕೊಟ್ಟ ಮೇಲೂ ನಿಮಗೆ ಇನ್ನೂ ತೃಪ್ತಿ ಆಗಿಲ್ಲ ಅಲ್ವಾ? ನಮ್ಮ ಪ್ರಾಣ ಹೋಗೋವರೆಗೂ ನಿಮಗೆ ಸಮಾಧಾನ ಆಗೋಲ್ಲ ಅಲ್ವಾ? ಇನ್ನು ನಿಮ್ಮ ಬಣ್ಣದ ಮಾತಿಗೆ ನಾನು ಯಾವತ್ತೂ ಕರೆದೋಲ್ಲ. ಹೊರಟು ಹೋಗಿ ಅಂದರೆ ಹೊರಟು ಹೋಗಿ ಅಷ್ಟೇ. ಈ ಕ್ಷಣ ನೀವು ಹೊರಡಲಿಲ್ಲ ಅಂದರೆ ನನ್ನ ಹೆಣ ನೋಡಬೇಕಾಗತ್ತೆ.